ಸರ್ ನಾನು ನಂಬಿಕೆ ಸುಳ್ಳು ಮಾಡ್ಬೇಡಿ ಸರ್. ಬೇಕಾದ್ರೆ ನಿಮ್ ಕಾಲಿಗೆ ಬೀಳಿ. ಸಾಕು ನೋಡಪ್ಪ, ನೀನ್ ಏನು ಯೋಚನೆ ಮಾಡ್ಬೇಡ. ನಿನ್ ಹೆಂಡತಿ ಫೋನ್ ನಂಬರ್ ಕೊಡು, ನನ್ನ ಕೈಲಾದ ಸಹಾಯ ಮಾಡ. ಈಗಲೇ ಕೊಡ್ತೀನಿ ಸರ್, ತಗೊಳ್ಳಿ. ಕೊಡ್ಕೊಡು. 98 ಸರ್. ನಾನ್ ನಿಮ್ಗೆ ಹೇಳಿ ನೀವ್ ಅವಳಿಗೆ ಫೋನ್ ಮಾಡಿದ್ದು ಅಂತ ಅವಳಿಗೆ ಗೊತ್ತಾಗದ್ ಬೇಡ ಸರ್. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹರೇ ಪಕ್ಕ ನೀವನು ಪ್ಲಾನ್ ಮಾಡ್ತಿದ್ದಾರೆ. ಒಬ್ಬಟ್ಟು ಬಂದು ತಟ್ಟೆಗೆ ಬೀಳ್ತಿದೆ. ನಾವಿಬ್ರು ಡಿವೋರ್ಸ್ ತಗೊಳ್ಳೋಣ. ಏನ್ ಮೇಡಮ್ ತಮಾಷೆ ಮಾಡ್ತಿದ್ದೀರಾ? ಇಂಥ ವಿಷಯದಲ್ಲಿ ನಾನು ಯಾಕ್ರಿ ತಮಾಷೆ ಮಾಡ್ಲಿ? ನಮ್ಮಿಬ್ರು ಮದ್ವೆ ಕಾನೂನ್ ಪ್ರಕಾರ ರಿಜಿಸ್ಟರ್ ಆಗಿದೆ. ಹಾಗಿದ್ಮೇಲೆ ನಾವು ಬೇರೆ ಬೇರೆ ಆಗ್ಬೇಕು ಅಂದ್ರೆ ಡಿವೋರ್ಸ್ ತಗೊಳ್ಳೇಬೇಕಲ್ವಾ? ಆಕ್ಚುಲಿ ನಾನಿದ್ರ ಬಗ್ಗೆ ಸ್ವಲ್ಪ ಬೇಗನೆ ಯೋಚನೆ ಮಾಡ್ಬೇಕಿತ್ತು, ಮಾಡ್ಲೇ ಇಲ್ಲ ನೋಡಿ. ಅದಕ್ಕೆ ಹೇಳಿದ್ಮೇಲೆ ನನ್ಗೂ ರಿಯಲೈಸ್ ಆಗಿದ್ದು. ಅಲ್ಲ, ನೀವ್ಯಾಕೆ ಇಷ್ಟೊಂದು ಶಾಕ್ ಆಗಿದ್ದೀರಾ? ನಮ್ಮಿಬ್ರದ್ದು ಫೇಕ್ ಮ್ಯಾರೇಜ್ ಅಂತ ನಿಮ್ಗೂ ಗೊತ್ತು ಅಲ್ವಾ? ಅಲ್ಲ, ಅದು ನೀವು ಸಡನ್ ಆಗಿ ಡೈವರ್ಸ್ ಅಂದ್ರಲ್ಲ. ಹೌದು ಹರಿ, ನಾವ್ ಈ ತರ ಲೇಟ್ ಮಾಡಿ ತಪ್ಪು ಮಾಡ್ತಾ ಇದೀವಿ. ಇನ್ನು ಮುಂದಕ್ಕೆ ಹೋದ್ರೆ ನಮ್ಮಿಬ್ರಿಗೂ ತೊಂದ್ರೆ. ನೋಡ್ದವ್ರೆಲ್ಲ ನಮ್ನ ಗಂಡ ಹೆಂಡತಿ ಅನ್ಕೋತಿದ್ದಾರೆ. ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಯಾಕೆ? ಏನಾಗುತ್ತೆ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಮುಂದೆ ನಿಮ್ಗೂ ಒಂದು ಮದ್ವೆ ಅಂತ ಆಗತ್ತೆ. ಒಬ್ಳು ವೈಫ್ ಅಂತ ಬರ್ತಾಳೆ. ನಮ್ ಫೇಕ್ ರಿಜಿಸ್ಟರ್ ಮ್ಯಾರೇಜ್ ಬಗ್ಗೆ ಅವಳು ಗೊತ್ತಾದ್ರೆ ಅವಳು ಹೇಗ್ ನಿಮ್ನ ಅಕ್ಸೆಪ್ಟ್ ಮಾಡ್ಕೋತಾಳೆ? ನಮ್ಮಿಬ್ರಿಗೂ ಡಿವೋರ್ಸ್ ಆದ್ರೆ ನಿಮ್ ದಾರಿ ನೀವ್ ನೋಡ್ಕೋಬಹುದು, ನನ್ ದಾರಿ ನಾನ್ ನೋಡ್ಕೋತೀನಿ. ನೋಡಿ, ನಮ್ಮಿಬ್ರು ಲೈಫು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗೆ ಇದೊಂದೇ ದಾರಿ ಇರೋದು. ನನ್ನಿಂದ ನಿಮಗ್ ತೊಂದರೆ ಆಗೋದ್ ಬೇಡ. ನನ್ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ಅರ್ಥನೇ ಇಲ್ದಿರೋ ಸಂಬಂಧದಲ್ಲಿ ತುಂಬಾ ದಿನ ಜೀವನ ಮಾಡೋದು ಸರಿ ಅಲ್ಲ. ನಿಮಗ್ ಮನಸ್ಸಾಕ್ಷಿ ಇದ್ದಿದ್ರೆ ಈ ತರ ಮಾಡ್ತಿರ್ಲಿಲ್ಲ. ನಾನು ಅರ್ಥ ಮಾಡ್ಕೋತಿದ್ರಿ. ಆದಷ್ಟು ಬೇಗ ಲಾಯರ್ನ ಮೀಟ್ ಮಾಡೋಣ, ಓಕೆ ಅಲ್ವಾ? ಥ್ಯಾಂಕ್ಸ್ ಹರಿ. ಸರಿ, ಈಗ ಬನ್ನಿ. ನಾನು ನಿಮ್ಮನ್ನ ವೈಫು ಅಂತ ಅನ್ಕೊಂಡ್ರೆ ನೀವು ನನ್ನ ಬಾಡಿಗೆ ಕಾರ್ ಥರ ನೋಡ್ಬಿಟ್ರಿ ಅಲ್ಲ ಡಿವೋರ್ಸ್ ಕೊಡೋದಿಕ್ಕ. ನಿಮ್ಮನ್ನ ಅಲ್ಲಿಂದ ನಾನು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು. ಎಷ್ಟು ಈಸಿಯಾಗಿ ಹೇಳ್ಬಿಟ್ಟು ಹೋಗ್ಬಿಟ್ರಿ ಅಲ್ಲ. ಪ್ರೀತಿಸೋರ್ ಮನ್ಸನ್ನ ಅರ್ಥ ಮಾಡ್ಕೊಳಕ್ಕೆ ಬರಲ್ವಾ ನಿಮ್ಗೆ? ಏನ್ ನಟರಾಜಣ, ಹೆಂಗಿದ್ಯಾ? ಪರಂಗಿ ಪರಂದಾಮಯ್ಯ, ಬಾ ಬರಯ್ಯ, ಬಾ ಕೂತ್ಕೋ. ಏನ್ ಸುದ್ದಿ? ಮನೆಯಲ್ಲಿ ಮಕ್ಕಳು ಮರಿ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದಾರೆ ನಟರಾಜಣ. ಚೆನ್ನಾಗವ್ರಾ? ಎಲ್ಲ ಚೆನ್ನಾಗವ್ರೆ. ಇವ್ರಿಗೆ ಬಾಗ್ಲ ಮೇಲೆ ಬಿದ್ದಿರೋ ಧೂಳು ಕಾಣಿಸ್ತಿದೆ. ನನ್ನ ಮನ್ಸಲ್ಲಿ ಇದ್ದಿರೋ ಧೂಳು ಇವ್ರಿಗೆ ಕಾಣಿಸ್ತಾನೆ ಇಲ್ಲ. ಮತ್ತೆ ಕಾಫಿ ಏನಾದ್ರು ಕುಡಿತೀಯಾ? ಇಲ್ಲಣ್ಣ, ಈಗ ತಾನೇ ಕುಡ್ಕೊಂಡ್ ಬಂದೆ. ಮತ್ತೇನ್ ಬಂದಿದ್ದು? ಕಮಿಷನ್ ಕೊಟ್ಟಾಗ ಬಂದ್ಯಾ?
ಯಾವ ಕಮಿಷನು? ಯಾವುದು ಅಂದ್ರೆ 2 ವರ್ಷದಿಂದ ಮಾರಾಟ ಆಗಿ ಉಳಿದಿದ್ದು ನಿನ್ ಜಾಗನ ಪಾರ್ಟಿನ ಕರೆಸಿ ಮಾರಾಟ ಮಾಡಿಸಿದ್ನಲ್ಲ ಅದರದ್ದು. ಅದ್ರಲ್ಲಿ ನಿಂದೇನಿದೆ? ಮಧ್ಯ ತಂದು ನಿಲ್ಸಿದ್ದಷ್ಟೇ ನೀನು, ಮಾತಾಡಿ ಡೀಲ್ ಮಾಡ್ಕೊಂಡಿದ್ದು ನಾನು. ಓ ಹಂಗ ಸಮಾಚಾರ. ಏನ್ ಬೆಳಗ್ಗೆ ಆಕಳಿಸ್ತಾ ಇದ್ದೀರಾ? ಕ್ಯಾಕ್ರೆ ಸುಗಿಯಕ್ ಆಗಲ್ವಲ್ಲ ಅದಕ್ಕೆ. ಹಾ ಅಣ್ಣ ತಪ್ಪಾಯ್ತು, ಬಿಟ್ಬಿಡೋಣ ಅಣ್ಣ, ಬಿಟ್ಬಿಡೋಣ ಅಣ್ಣ. ಇನ್ನು ಸ್ವಲ್ಪ ಹೊತ್ತಿಗೆ ನಿನ್ ತಲೆ ಚೆಂಡು ತರ ನನ್ ಮಚ್ಚಿಗೆ ಎದುರೋಗ್ಬಿಡ್ತದೆ. ನಿನ್ ಮನೆ ದೇವ್ರ ಅಣ್ಣ ಬಿಟ್ಬಿಡೋಣ ಅಣ್ಣ. ಈ ತರ ಚೆನ್ನಾಗಿ ಮಾತಾಡ್ತಿದ್ರಲ್ಲ, ಇವಾಗ ನೋಡಿದ್ರೆ ಸಾಯಿಸಕ್ಕೆ ಹೊರಟಿದ್ದಾರೆ ರೀ. ಏನ್ ನೋಡ್ತಾ ಕೂತಿದ್ದೀರಾ? ಹೋಗ್ರಿ. ಹೋಗಿ ಆ ಮಚ್ಚಿಗೆ ನನ್ ತಲೆ ಕೊಡ್ಲಾ? ಹೋಗ್ ತಪ್ಪಿಸ್ರಿ. ನಾನು ಯಾಕೆ ತಪ್ಪಿಸ್ಲಿ? ಯಾಕೆ? ಏನಾಯ್ತು ನಿಮ್ಗೆ ಇವತ್ತು? ಯಾಕೋ ಒಂಥರ ಆಡ್ತಿದ್ದೀರಲ್ಲ? ಯಾಕೆ ನಿಮಗ್ ಗೊತ್ತಿಲ್ವಾ? ನಿನ್ನೆ ರಾತ್ರಿ ನಿದ್ದೆಯಿಂದ ಎಬ್ಸಿ ಹೊರಗಡೆ ಕರ್ಕೊಂಡ್ ಬಂದು ಹೇಳಿದ್ದು ನಿಮಗ್ ಮರ್ತೋಯ್ತಾ? ನಾನೇನ್ ತಪ್ಪಾಗಿ ಹೇಳ್ದೆ? ನೀವು ಮಾಡೋದು ಯಾವ್ದು ತಪ್ಪು ಅಂತ ನಿಮ್ಗೆ ಅನ್ಸೋದಿಲ್ಲ ಅಲ್ವಾ? ಹಲೋ, ಏನ್ ಮಾಡ್ದೆ ಹೇಳಿ ಫಸ್ಟ್. ಅಣ್ಣ ಬಿಟ್ಬಿಡೋಣ ಬಾರಲ್ಲಿ 1 ಪ್ಲೇಟ್ ಕಬಾಬ್ ತಂದವನ್ಗೆ 10 ರೂಪಾಯಿ ಟಿಪ್ಸ್ ಕೊಡ್ತೀಯಾ? ನಿನ್ಗೆ 10 ಲಕ್ಷ ಲಾಭ ಮಾಡ್ಕೊಟ್ಟಿದ್ದೀನಿ, ನನ್ಗೆ 10% ಕಮಿಷನ್ ಕೊಡೋದು ಬೇಡವಾ? ಅಣ್ಣ ಬಿಟ್ಬಿಡೋಣ, ತಪ್ಪಾಯ್ತಣ ನಟರಾಜಣ್ಣ, ಬಿಟ್ಬಿಡೋಣ, ತಪ್ಪಾಯ್ತಣ. ನಿನ್ ತಂಟೆಗೆ ಬರಲ್ಲ, ಬಿಟ್ಬಿಡೋಣ. ತಪ್ಪಾಯ್ತಾ? ಅಕ್ಕಿ ನೋಡು, ಇವತ್ತು ನಿನ್ನ ಹುಟ್ಟೆ ಅನಿಸ್ಬಿಡ್ತೀನಿ. ನಿಜ ಕೊಡ್ತೀನಣ್ಣ, ಕಮಿಷನ್ ಕೊಡ್ತೀನಣ್ಣ. ಬಾ ಬಿಡ್ತೀನಿ ಬಿಡ್ತೀನಿ ಬಾ, ತೆಗಿ ನನ್ನ ಕಮಿಷನ್ ತೆಗಿ. ಏನ್ರಿ ನಿಜವಾಗ್ಲೂ ಸಾಯಿಸೋ ತರನೇ ಇದಾರಲ್ಲ? ಬೇರೆಯವ್ರ ಮೇಲಿರೋ ಕನಿಕರ ನನ್ ಮೇಲೆ 1% ಇಲ್ಲ ಅಲ್ವಾ ನಿಮ್ಗೆ? ಸುಮ್ನೆ ಮಾತಾಡ್ತಾ ಇರೋ ಬದಲು ಹೋಗಿ ನೀವು ಅಪ್ಪನ ತಡೀರಿ. ಸರಿ ಆಯ್ತು. 1 ನಿಮಿಷ. ಏನು? ಇವತ್ತು ನಾವು ಲಾಯರ್ ಹತ್ರ ಹೋಗೋಣ ಅಂತ ಹೇಳಿದ್ದೆ ಅಲ್ವಾ? ಊರಿಗೆ ಬೆಂಕಿ ಬಿದ್ರು ನಿಮ್ಗೆ ನಿಮ್ ಬೇಳೆ ಬೇಯಿಸ್ಕೊಳ್ಳೋ ಚಿಂತೆ ಅಲ್ವಾ? ಅಂದ್ರೆ ನೋಡಿ, ನಾನು ಯಾವ್ದೋ ಟೆನ್ಷನ್ ಅಲ್ಲಿ ಇದ್ದೀನಿ. ಲಾಯರ್ ಸಿಕ್ಕದ್ಮೇಲೆ ವಿಚಾರಿಸಿ ಹೇಳ್ತೀನಿ, ಆಯ್ತಾ? ಯಾವಾಗ ಆಗ್ಬೋದು, 1-2-3 ವಾರ. ರೀ, ನಾವೇನ್ ಮರ್ಡರ್ ಕೇಸ ಸಾಲ್ವ್ ಮಾಡಕ್ ಕೇಳ್ತಿದೀವಿ, ಜಸ್ಟ್ ಒಂದು ಡಿವೋರ್ಸ್ ತಾನೆ. ನಿಮ್ಗೆಲ್ಲ ಜಸ್ಟೇ ಬಿಡಿ, ಕೇಳಿಸ್ಕೊಂಡವ್ರಿಗೆ ರಿಸ್ಕ್ ಆಗೋದು. ಹಾ ನೋಡಿ, ನೀವು ಲಾಯರ್ನ ಏನ್ ನೋಡೋದ್ ಬೇಕಾಗಿಲ್ಲ. ಅದಕ್ಕೆ ಫ್ರೆಂಡ್ಗೆ ಒಬ್ರು ಒಳ್ಳೆ ಲಾಯರ್ ಪರಿಚಯ ಇದಾರಂತೆ. ಎಲ್ಲ ನೀವು ನಿಮ್ಮ ಅದಕ್ಕೆ ಅನ್ಕೊಂಡಂಗೆ ಆಗ್ಬೇಕಲ್ವಾ? ಇಲ್ಲಿಗೆ ಬರ್ಬೇಕಾದ್ರೆ ನಿಮ್ಮ ಅದಕ್ಕೆ ಕೇಳ್ಕೊಂಡು ಬರ್ಬೇಕಿತ್ತು. ಬಂದಾದ್ಮೇಲೆ ಈಗ ಯಾಕೆ ಅವ್ರು ಹೇಳ್ದಂಗೆ ಕುಣಿತಾ ಇದ್ದೀರಾ? ನಿಮ್ಮ ಲೈಫಲ್ಲಿ ನನ್ನ ಹೆಸರಿಗಷ್ಟೇ ಡ್ರೈವರು. ಆಕ್ಸಿಲೇಟ್ರು, ಬ್ರೇಕು, ಕ್ಲಚ್ ಎಲ್ಲ ನಿಮ್ಮ ಅದಕ್ಕೆ ಕಂಟ್ರೋಲಲ್ಲಿ ಇದೆ. ಅಲ್ಲ, ನಾನು ಇವಾಗ ನಿಮ್ಗೆ ಏನ್ ಹೇಳ್ದೆ? ನಿನ್ನೆ ರಾತ್ರಿನೇ ನಮ್ಮಿಬ್ರಿಗೂ ತೊಂದರೆ ಆಗ್ಬಾರ್ದು ಅಂತ. ಸಾಕು, ಸುಮ್ಮನಾಗ್ಬಿಡಿ. ಯಾವ ಲಾಯರು ಅಂತ ಹೇಳಿ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ಏನಪ್ಪಾ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸರ್. ನಿನ್ನ ಹೆಂಡತಿ ಹೆಂಗಿದ್ದಾಳೆ? ಎಲ್ಲ ನಿಮ್ಮ ಆಶೀರ್ವಾದ ಸರ್. ಚೆನ್ನಾಗಿದ್ದೀವಿ. ಏನ್ ಬಾರಿ ಮಸ್ಕ ಹೊಡಿತಿದ್ಯಾ? ನನ್ನಿಂದ ಏನಾದ್ರು ಹೆಲ್ಪ್ ಆಗ್ಬೇಕಾಯ್ತಾ? ಏನ್ ಸರ್ ನೀವು ಇಷ್ಟ? ನಾನು ನಿಮ್ಮ ತಮ್ಮನ ಅರ್ಥ ಮಾಡ್ಕೊಂಡಿರೋದು ನೀವು. ತಮ್ಮನ? ಹಾ, ಮತ್ತೆ ನೀವು ಇಷ್ಟು ದೊಡ್ಡ ಆಫೀಸರು, ನಿಮ್ಮೆಲ್ಲಾ ಕೆಲಸನ ಬಿಟ್ಟು ನನಗೋಸ್ಕರ ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ಮೇಲೆ ನೀವು ನನ್ನ ಗಂಡನೇ, ನಾನು ನಿಮ್ಗೆ ತಮ್ಮನೇ. ಇವನೇನ್ ನನ್ನ ಹೊಗಳ್ತಾ ಇದ್ದಾನ, ತೆಗಳ್ತಾ ಇದ್ದಾನ? ಕಾನ್ಸ್ಟೇಬಲ್ ನಾನು, ಆಫೀಸರ್ ಅಂತ ಇದ್ದಾನೆ. ಸರಿ ಸರಿ, ಅರ್ಜೆಂಟ್ ಆಗಿ ಬರಕ್ ಹೇಳಿದ್ದೇನು ಅಂತ ಹೇಳ್ಬಿಡು. ಸರ್, ಅದು ಚಂದನ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ಲು. ಅದಕ್ಕೆ ನೀನು ಹೊಡೆದ್ಬಿಟ್ಯಾ? ಹೆಂಗಸ್ರ ಮೇಲೆ ಗಂಡು ಸಾಯಿ ಕೈ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಇರು ಸಾಹೇಬ್ರಿಗೆ ಫೋನ್ ಮಾಡ್ತೀನಿ. ಸರ್ 1 ನಿಮಿಷ ಇರಿ ಸರ್, ಸಮಾಧಾನ ಮಾಡ್ಕೊಳ್ಳಿ ಸರ್. ಆತ್ರದಲ್ಲಿ ಒಬ್ಬ ಕಳ್ಳನ್ ಗುಡಿಯೋ ಐಟ್ ನನ್ನ ಜೀವನದ ಮೇಲೆ ಹೊಡಿಬಿಡಿ ಸರ್. ಅನ್ಯಾಯವಾಗಿ ಒಬ್ಬ ಅಮಾಯಕ ಬಲಿ ಆಗ್ಬಿಡ್ತಾರೆ ಸರ್. ನಿಜ ಹೇಳು, ಏನ್ ಮಾಡ್ದೆ ಆ ಹುಡುಗಿಗೆ? ತಪ್ಪು ಮಾಡಿ ಕಾಂಪ್ರಮೈಸ್ ಕರಿತಾ ಇದ್ಯಾ? ಅಯ್ಯಯ್ಯೋ, ಹಂಗೆಲ್ಲ ಏನು ಇಲ್ಲ ಸರ್. ಮತ್ತೇನೇನೋ ಅವ್ರ ಮನೇಲಿ ಸರ್ಟಿಫಿಕೇಟ್ ಕೊಡ್ತೀನಿ ಬಾ ಅಂತ ಕರೆದ್ರು. ಇವಳು ಅವ್ರನ್ನ ನಂಬಿ ಅಲ್ಲಿಗೆ ಹೋದ್ಲು ಸರ್. ಕೊನೆಗೆ ಸುಟ್ಟಾಕ್ ಕಳ್ಸಿದ್ರು. ಮಗಳನ್ನೇ ಸುಟ್ಟಾಕ್ಬಿಟ್ಟ? ಅಯ್ಯೋ ಅಲ್ಲ ಸರ್, ನನ್ನ ಜೀವನನ. ಅದೇಂಗೆ?
ಮನೆಗೆ ಹೋಗ್ತಿದ್ದಾಗೆ ಎಲ್ಲರೂ ಸೇರ್ಕೊಂಡು ಅವಳು ಬ್ರೈನ್ ವಾಶ್ ಮಾಡಿದ್ದಾರೆ ಸರ್. ಅಯ್ಯಯ್ಯೋ, ಹಾಗಾದ್ರೆ ಅವಳು ನಿನ್ ಜೊತೆ ಇಲ್ವಾ? ಇದ್ದಾಳೆ ಸರ್, ಆದ್ರೆ ಮೊದ್ಲಿನ ತರ ಇಲ್ಲ ಸರ್. ಆಯ್ತಪ್ಪ, ಸಮಾಧಾನ ಮಾಡ್ಕೋ. ಮುಂದೆ ಅದು ಏನಾಯ್ತು ಅಂತ ಹೇಳು. ಏನು ಅಂತ ಹೇಳೋದು ಸರ್, ಚಂದನ ಇವಾಗ ಡಿವೋರ್ಸ್ ಬೇಕು ಅಂತ ಕೇಳ್ತಿದ್ದಾಳೆ ಸರ್. ಕಾನೂನು ಪ್ರಕಾರವಾಗಿ ಮದುವೆ ಆಗಿರೋದು, ಅದೆಂಗೆ ಡೈವರ್ಸ್ ಕೇಳ್ತಾರೆ? ಎಲ್ಲ ಅವ್ರ ಅಮ್ಮ ಅದಕ್ಕೆ ಸೇರ್ಕೊಂಡು ಮಾಡ್ಸಿರೋದು ಸರ್. ಮೊದ್ಲು ಅವಳು ನಿಲ್ಸೆ. ಇಷ್ಟೇ ಸರ್. ಈಗ ಹೇಳು. ಅವ್ರಿಬ್ರು ತಾಟ್ ಕಿತ್ತಿರು ಸರ್. ಪದೇ ಪದೇ ಅವಳಿಗೆ ಫೋನ್ ಮಾಡಿ, ನೀನ್ ಅಲ್ಲಿ ಇರ್ಬೇಡ, ಈ ಸೆಕೆಂಡ್ ಅಲ್ಲಿಂದ ಹೊರಟ್ಬಿಡು, ಆ ಮನೆ ಸರಿ ಇಲ್ಲ, ಮನೆಯವ್ರು ಸರಿ ಇಲ್ಲ, ನಿನಗೆ ಮದುವೆ ಮಾಡಿಸಿದ ಇಡಿಯಟ್ಸ್ ಯಾರು, ಅವ್ರೇನಾದ್ರು ನನ್ನ ಕೈಯಲ್ಲಿ ಸಿಕ್ಕಿದ್ರೆ ಅವ್ರನ್ನ ತುಳಿದಾಕ್ಬಿಡ್ತೀನಿ, ಚರ್ಚ್ ಹಾಕ್ಬಿಡ್ತೀನಿ, ಹೊಡೆದಾಕ್ಬಿಡ್ತೀನಿ ಅಂತ ಬಾಯಿಗೆ ಮನೆಗೆಲ್ಲ ಮಾತಾಡ್ತಾರೆ ಸರ್. ಏನ ನನ್ನ ಸಾಹೇಬ್ರ ಬಗ್ಗೆ ತಪ್ಪ ಮಾತಾಡಿದ್ರ? ನಮಗ್ ಮದುವೆ ಮಾಡಿಸಿದ್ ನೀವೇ ಅಲ್ವಾ ಸರ್? ನೀನ್ ಹೇಳಿದ್ದು ನಿಜ. ಅವ್ರಿಬ್ರು ತಾಟಿಗಿತ್ತೀರ. ಹ್ಞೂ ಸರ್, ನನಗೆ ಚಂದ್ರನ ಬಿಟ್ಟಿರಕ್ ಆಗಲ್ಲ. ಅವಳದು ಮಗು ತರ ಮನ್ಸು ಸರ್. ಆ ಮನೆಯವ್ರು ಏನೇ ಹೇಳಿದ್ರು ಕೇಳ್ತಾಳೆ ಸರ್. ನೀವೇನಾದ್ರೂ ಗನ್ ತಂದಿದ್ದೀರಾ ಸರ್? ಇಲ್ವಲ್ಲಪ್ಪ. ತುಂಬಾ ಸಂಕಟ ಆಗ್ತಿದೆ ಸರ್. ಯಾಕೋ? ನೀವೇನಾದ್ರೂ ಗನ್ ತಂದಿದ್ರೆ ಅದೇ ಗನ್ನಿಂದ ನಾನು ಶೂಟ್ ಮಾಡ್ಕೊಂಡು ನೆಮ್ಮದಿ ಪ್ರಾಣ ಬಿಟ್ಬಿಡ್ತಿದೆ ಸರ್. ಅಯ್ಯೋ, ಆ ದುಡುಕಿ ಆತರ ಎಲ್ಲ ಮಾಡಕ್ ಹೋಗ್ಬಿಡಪ್ಪ. ನೀನ್ ಎಂತ ಒಳ್ಳೆ ಹುಡುಗ, ನಿನ್ನಂತ ಒಳ್ಳೆ ಹುಡುಗನ ಹತ್ರ ಡೈವರ್ಸ್ ಕೇಳಕ್ ಹೆಂಗಪ್ಪ ಮನಸ್ಬತ್ತೊಳಗೆ? ಅವಳ ಮನ್ಸು ನನ್ನ ಹತ್ರ ಬಂದಿಲ್ಲ ಸರ್, ಅದಕ್ಕೆ ಡಿವೋರ್ಸ್ ಕೇಳ್ತಿದ್ದಾಳೆ. ಆದ್ರೆ ನಾನ್ ಸತ್ರು ಸರ್, ನಾನು ಅವಳಿಗೆ ಡಿವೋರ್ಸ್ ಕೊಡಲ್ಲ. ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಸರ್. ಅಯ್ಯೋ, ಮಾತೆತ್ತಿದ್ರೆ ಅಳ್ತಾನಲ್ಲಪ್ಪ ಇವನು. ನೋಡ, ಮೊದ್ಲು ಅಳು ನಿಲ್ಸು. ದೇವ್ರಿದ್ದಾನೆ, ಎಲ್ಲ ಒಳ್ಳೇದಾಗುತ್ತೆ. ನನ್ನಿಂದ ಏನಾಗ್ಬೇಕು ಹೇಳು? ಇವಾಗ ನನ್ನ ಪಾಲಿಗೆ ನೀವೇ ದೇವ್ರು ಸರ್. ಅದಕ್ಕೆ ಅಲ್ವಾ ಸರ್ ನಮ್ ಮದುವೆ ಆಗ್ತಿದಂಗೆ ಮೊದ್ಲು ನಿಮ್ಮ ಹತ್ರನೇ ಆಶೀರ್ವಾದ ತಗೊಂಡಿದ್ದು. ನಮ್ದವ್ರನ್ನ ದೇವ್ರು ಯಾವತ್ತೂ ಕೈ ಬಿಡಲ್ಲ ಅಂತ ಗೊತ್ತು. ನಮ್ ಜೀವನ ಉಳಿಸೋದು ಬಿಡೋದು ನಿಮ್ ಕೈಲಿದೆ ಸರ್. ಸರ್, ನಾನ್ ನಂಬಿಕೆ ಸುಳ್ಳು ಮಾಡ್ಬೇಡಿ ಸರ್, ಬೇಕಾದ್ರೆ ನಿಮ್ ಕಾಲಿಗೆ ಬಿಡಿ. ನೋಡಪ್ಪ, ನೀನ್ ಏನು ಯೋಚನೆ ಮಾಡ್ಬೇಡ. ನಿನ್ ಹೆಂಡತಿ ಫೋನ್ ನಂಬರ್ ಕೊಡು, ನನ್ ಕೈಲಾದ ಸಹಾಯ ಮಾಡು. ಈಗ್ಲೇ ಕೊಡ್ತೀನಿ ಸರ್, ತಗೊಳ್ಳಿ. 98 ಸರ್. ನಾನ್ ನಿಮ್ಗೆ ಹೇಳಿ ನೀವ್ ಅವಳಿಗೆ ಫೋನ್ ಮಾಡಿದ್ದು ಅಂತ ಅವಳಿಗೆ ಗೊತ್ತಾಗದ್ ಬೇಡ ಸರ್. ನೋಡ, ಮೊದ್ಲು ನೀನ್ ನಂಬರ್ ಕೊಡು. ಅವಳ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನನಗೆ ಗೊತ್ತು. ಸರಿ ಸರ್. 98 ಅದಾಗಿದೆ, ಮುಂದೆ ಕೇಳು. ಸರ್. ಸರಿ. ಹೆಂಡತಿ ಹೆಸರು ಚಂದನ ಅಲ್ವಾ? ಹೌದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ದು ಒಂದ್ ಫೋನ್ ಕಾಲು ನನ್ ಮುಂದಿನ ಬಾಳು ಸರ್. ದೇವ್ರ ಸ್ಥಾನ ಕೊಟ್ಟಿದ್ಯಾ, ಮುಂದಿನ ಕೆಲಸ ಆಯ್ತು ಅಂತ ತಿಳ್ಕೊ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಜಾಸ್ತಿ ಡೌನ್ ಮಾಡ್ಬೇಡ. ಈಗಾಗಲೇ ಹೊತ್ತಾಗಿದೆ, ಲೇಟ್ ಆಗೋದ್ರೆ ನನ್ನ ಹೆಂಡತಿ ನನ್ನ ಮನೆಗೆ ಸೇರ್ಸಲ್ಲ. ಬರಲ್ಲ ನಾನು. ಸರಿ ಸರ್, ಬರ್ತೀನಿ.